ಕನ್ನಡಕ ಡ್ಯಾಡ್ಗೆ ತಿಂಡಿ ಮಾಡಿಕೊಡು. ನಿಮ್ಗೆಲ್ಲ ಒಂಚೂರು ಕನಿಕರ ಅನ್ನೋದೇ ಇಲ್ವಾ? ಯಾಕೆ ಡ್ಯಾಡ್ಗೆ ಅಷ್ಟೊಂದು ಪ್ರಾಬ್ಲಮ್ ಮಾಡ್ತಿದ್ದೀರಾ? ಹಲೋ ಮಿಸ್ಟರ್ ಸಂಜಯ್, ತಾವು ನಿಮ್ಮ ಡ್ಯಾಡಿಗೆ ವಕಾಲತ್ ಮಾಡೋದು ಬೇಡ. ಇಷ್ಟೊಂದು ಒಳ್ಳೆ ಹೆಂಡತಿನ ಕಾಲದ ಕಸದ ಥರ ನೋಡ್ತಾ ಇದ್ದಾರಲ್ಲ, ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಅಂತ ಕೇಳೋದಕ್ಕೆ ನಿನ್ನ ಬಾಯೇನು ಬಿದ್ದೋಗಿತ್ತಾ? ಸಂಜು, ಡಿವೋರ್ಸ್ ನೋಟಿಸ್ ಕೊಟ್ಟಿದ್ದು ಅಪ್ಪ. ಇದೆಲ್ಲ ಬೇಡ ಅಂದ್ರೂ ಹಠ ಹಿಡಿದಿದ್ದು ಅಪ್ಪ. ಇನ್ಮೇಲೆ ನಂಗೆ ಯಾರೂ ಬೇಡ, ನಾನು ಒಬ್ಬನೇ ಇರ್ತೀನಿ ಅಂತ ಹೇಳಿದ್ದು ಅಪ್ಪ. ಅಮ್ಮ ಕೈ ಮುಗ್ದು ತಪ್ಪಾಯ್ತು ಅಂತ ಎಷ್ಟೇ ಕೇಳ್ಕೊಂಡ್ರು ಬಾಯಿ ಬಂದಂಗೆ ಬೈದು ಸಂಬಂಧ ಮುರಿದಾಕಿದ್ದು ಅಪ್ಪನೇ. ಹಣೆ ಬರಕ್ಕೆ ಹೊಣೆ ಯಾರು? ನಿಮ್ಮ ಅಪ್ಪನೇ ಮೈ ಮುರಿದು ಕೆಲಸ ಮಾಡಲಿ, ಅವಾಗ ಗೊತ್ತಾಗುತ್ತೆ ಕೆಲಸ ಮಾಡೋದು ಕಷ್ಟ ಎಷ್ಟು ಅಂತ. ನೀವು ಯಾರು ಡ್ಯಾಡ್ನ ನೋಡ್ಕೊಳ್ಳೋದು ಬೇಕಾಗಿಲ್ಲ, ನಾನೇ ಡ್ಯಾಡ್ನ ನೋಡ್ಕೋತೀನಿ. ಅವ್ರಿಗೆ ಏನು ಬೇಕೋ ನಾನೇ ಮಾಡ್ಕೊಡ್ತೀನಿ, ಸರಿನಾ? ರಿಯಾ, ಡ್ಯಾಡ್ಗೆ ತಿಂಡಿ ಮಾಡಿಕೊಡು. ಅಲ್ಲ ಮಾವ ಇವಾಗ ಅಮ್ಮಂಗೆ ಡಿವೋರ್ಸ್ ನೋಟಿಸ್ ಕಳ್ಸಿದಾರಲ್ಲ, ಒಂದ್ ವೇಳೆ ಅಮ್ಮ ಏನಾದ್ರು ಕೋಪದಲ್ಲಿ ಒಪ್ಕೊಂಡು ಡಿವೋರ್ಸ್ ಕೊಟ್ಬಿಟ್ರೆ ಏನಾಗುತ್ತೆ? ಅಮ್ಮಗಿರೋ ಮನಸ್ಥಿತಿಗೆ ಡಿವೋರ್ಸ್ ಕೊಡ್ತಾರೆ ಅನ್ಸುತ್ತೆ. ಇಷ್ಟು ವರ್ಷ ಅಪ್ಪ ಅಮ್ಮಂಗೆ ಎಷ್ಟು ಸಲ ಹೊಡೆದಿಲ್ಲ, ಎಷ್ಟು ಸಲ ಕೈ ಸುಟ್ಕೊಂಡಿಲ್ಲ, ಕೊನೆಗೆ ತಲೆನ ಗೋಡೆ ಚಚ್ಚಿಸ್ಕೊಂಡಿಲ್ಲ. ಸೀರಿಯಸ್ಲಿ ಪಾಪ ಅವರು. ಒಂದು ವೇಳೆ ಡಿವೋರ್ಸ್ ಆಯ್ತು ಅಂತ ಅನ್ಕೊಳ್ಳಿ, ಆಗ ಲಾಸ್ ಆಗೋದು ಯಾರಿಗೆ ಹೇಳಿ? ಯಾರಿಗೆ? ಅಪ್ಪಂಗೆ. ಅದೇನೋ ನಿಜ ಬಿಡಿ, ಆದ್ರೂ ಅವ್ರಿಗೆ ಒಂದ್ ಕೆಲ್ಸನೂ ಮಾಡ್ಕೊಳಕ್ ಬರಲ್ವಲ್ಲ. ಅಷ್ಟೇ ಅಲ್ಲ ರೀ, ಅಮ್ಮಂಗೆ ಅಪ್ಪ ಜೀವನಾಂಶ ಕೊಡ್ಬೇಕಾಗುತ್ತೆ. ಹೌದಲ್ವಾ? ಎಷ್ಟು ಕೊಡ್ಬೇಕಾಗತ್ತೆ? ಏನಿಲ್ಲ ಅಂದ್ರೆ ಒಂದು 25ರಿಂದ 30 ಕೋಟಿ ಕೊಡ್ಬೇಕಾಗುತ್ತೆ. ಏನು 25ರಿಂದ 30 ಕೋಟಿನಾ? ಹ್ಞೂ, ಮತ್ತೆ ಇಷ್ಟು ವರ್ಷ ಅಪ್ಪ ಇದು ಸಂಸಾರ ಮಾಡಿಲ್ವಾ? ಕಡಿಮೆ ಅಂದರೂ ಒಂದು 25 ಅಂತೂ ಕೊಡಬೇಕಾಗುತ್ತೆ. ನೋಡಿ, ಸ್ವಲ್ಪ ಡಿಸ್ಕೌಂಟ್ ಮಾಡಿದ್ರೆ 20ಕ್ಕೆ ಬರ್ಬೋದು. ಅಮ್ಮಂಗೆ ಅಷ್ಟು ತಗೊಳ್ಳೋ ಹಕ್ಕಿದೆ ಬಿಡಿ. ಅಲ್ವಾ? ಇಷ್ಟಕ್ಕೂ ಅಪ್ಪನೇ ಮುಂದೆ ನಿಂತು ಡಿವೋರ್ಸ್ ಕೊಡ್ತೀನಿ ಅಂತ ಬಂದಿರೋದು. ಇನ್ನು ಕೋರ್ಟ್ ಸುಮ್ಮನೆ ಬಿಟ್ಬಿಡುತ್ತಾ? ಯಾಕೆ ಡಿವೋರ್ಸ್ ಕೊಡಬೇಕು, ಹೆಂಡತಿಯಿಂದ ಏನು ಸಮಸ್ಯೆ ಆಗ್ತೀನಿ ಅಂತ ಸಾಕ್ಷಿ ಕೇಳ್ತಾರೆ. ಇವ್ರು ಅದಕ್ಕೆ ಇಲ್ಲದೆ ಇರೋ ಸುಳ್ಳು ಸಾಕ್ಷಿ ರೆಡಿ ಮಾಡೋದಕ್ಕೆ ಲಕ್ಷ ಲಕ್ಷ ಖರ್ಚು ಮಾಡಬೇಕಾಗುತ್ತೆ. ವರ್ಷಾನ್ಗಂಟ್ಲೆ ಕೇಸ್ ಎಲ್ದಾಡುತ್ತೆ, ಆಗ ಲಕ್ಷ ಲಕ್ಷ ಖರ್ಚಾಗುತ್ತೆ. ಕೊನೆಗೆ ಜೀವನಾಂಶ ಕೊಟ್ಟು ಮುಗಿಸೋ ಅಷ್ಟರಲ್ಲಿ ಇರೋ ಬರೋ ಆಸ್ತಿ ಎಲ್ಲ ಕರ್ಗೋಗುತ್ತೆ. ಮಾವಂಗೆ ಎಷ್ಟು ಹೇಳಿದ್ರು ಕೇಳ್ತಿಲ್ಲ, ಅನ್ಭವಿಸ್ಲಿ ಬಿಡಿ. ಡಿವೋರ್ಸ್ ಆಗೋಷ್ಟರಲ್ಲಿ ಹಂಗೋ ಹಿಂಗೋ 1 ವರ್ಷ ಕಳೆದೋಗುತ್ತೆ. ಅಷ್ಟರಲ್ಲಿ ಸಂಜು ಕೈಗೆ ಆಸ್ತಿ ಬಂದಿರುತ್ತೆ. ಅವನ ಕೈಗೆ ಹೋಗಿರೋ ಆಸ್ತಿ ಡೈರೆಕ್ಟಾಗಿ ಅಪ್ಪನ ಪಾಲಾಗುತ್ತೆ. ಅಲ್ಲಿಂದ ಜೀವನಾಂಶ ಅಂತ ಅಮ್ಮನ ಕೈಗೆ ಸೇರುತ್ತೆ. ಕೊನೆಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಬನ್ನಿ, ನಾವೇನು ಮಾಡೋಕ್ಕಾಗುತ್ತೆ, ಅವ್ರವ್ರ ಹಣೆ ಬರ. ಪಾಪ ಸಂಜು. ಏನು 20 ಕೋಟಿನ? ವಾಟ್ ನಾನ್ಸೆನ್ಸ್! ನನ್ನ ಪಾಲಿಗೆ ಬರೋದಿಲ್ಲ, ಇವ್ನು ಹೇಳ್ದಾಗ ಖಾಲಿ ಆಗ್ಬಿಟ್ರೆ? ಸಂಜು ಈಗ ಇಲ್ಲಿ ಬಂದೇ ಬರ್ತಾನೆ, ರೆಡಿಯಾಗಿರಿ. ಹೇಗಾದರೂ ಮರಿಯನ್ ಬ್ರೈನ್ ವಾಶ್ ಮಾಡಬೇಕು. ಅವನ್ನ ಮುಂದೆ ಇಟ್ಕೊಂಡು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು.
ನಿನ್ನ ಹತ್ರ ಮಾತಾಡಬೇಕಿತ್ತು. ಏನು ಸಂಜು? ನಂಗೆ ಯಾಕೋ ಡ್ಯಾಡು ಡಿವೋರ್ಸ್ ಕೊಡ್ತಿರೋದು ಸರಿ ಅನ್ನಿಸ್ತಿಲ್ಲ. ಇದೇ ವಿಷಯನ ಮಾತಾಡೋಣ ಅಂತ ಬಂದೆ. ಹೌದಾ? ಆದರೆ ಕಾಲ ಮಿಂಚೋಗಿದ್ದೀರಾ ಸಂಜು. ಅಲ್ಲ, ಇಷ್ಟು ವರ್ಷ ಜೊತೆಗಿದ್ದು ಈಗ ಡಿವೋರ್ಸ್ ಅಂದ್ರೆ ಏನ್ ಚೆನ್ನಾಗಿರುತ್ತೆ? ಒಂದೇ ಮನೇಲಿ ಇಬ್ರು ಒಟ್ಟಿಗೆ ಇದ್ರೆ ಒಳ್ಳೇದಲ್ವಾ? ಇಷ್ಟಕ್ಕೂ ಅಮ್ಮ ಎಲ್ಲಿಗೆ ಹೋಗ್ಬೇಕು? ನಂಗಿದು ಯಾಕೋ ಸರಿ ಕಾಣಿಸ್ತಿಲ್ಲ. ಕರೆಕ್ಟ್. ಯು ಹ್ಯಾವ್ ಎ ಪಾಯಿಂಟ್ ಸಂಜು. ಕರೆಕ್ಟ್ ಅಂದಮೇಲೆ ನಾವು ಡಿವೋರ್ಸ್ ಆಗೋದಕ್ಕೆ ಬಿಡಬಾರ್ದಲ್ವಾ? ಕರ್ಣ, ಇದಕ್ಕೆ ನೀನೇ ಏನಾದರೂ ಐಡಿಯಾ ಕೊಡು. ಡ್ಯಾಡ್ ಸುಲಭವಾಗಿ ಏನೂ ಒಪ್ಕೊಳ್ಳಲ್ಲ. ಅಪ್ಪ ಅಮ್ಮ ಜೊತೆಗೆ ಇರಬೇಕು ಅಂದ್ರೆ ಅದಕ್ಕೆ ಒಂದೇ ದಾರಿ. ಏನು? ಅಮ್ಮ ಇಲ್ಲದೆ ಅಪ್ಪ ಇಂಡಿಪೆಂಡೆಂಟ್ ಆಗಿ ಇರೋಕ್ಕಾಗಲ್ಲ ಅಂತ ಪ್ರಾಕ್ಟಿಕಲಿ ತೋರಿಸ್ಬೇಕು. ಈ ಸತ್ಯ ಅವ್ರಿಗೆ ಗೊತ್ತಾದ್ರಷ್ಟೇ ಡಿವೋರ್ಸ್ ಕೊಡ್ತೀನಿ ಅಂತ ಕುಣಿಯಲ್ಲ. ಆದರೆ ಸಂಜಯ್, ನೀನು ಆಲ್ರೆಡಿ ರಿಯಾನ ತಿಂಡಿ ಮಾಡಕ್ಕೆ ಕಳಿಸಿದ್ಯಾ. ಅಮ್ಮ ಇಲ್ಲ ಅಂದ್ರೂ ಬೇರೆಯವ್ರು ಹೆಲ್ಪ್ ಮಾಡೋದಕ್ಕೆ ಇರ್ತಾರೆ ಅನ್ನೋ ಮೆಂಟಾಲಿಟಿ ಬೆಳೆದ್ಬಿಡುತ್ತೆ. ಸೊ ನನಗೇನು ಮಾಡಬೇಕು? ನೀರಿಲ್ಲದೆ ಮೀನು ಬದುಕಲ್ಲ ಅನ್ನೋ ಸತ್ಯ ಮೀನಿಗೆ ಗೊತ್ತಾಗಬೇಕು ಅಂದರೆ ನೀರು ಫುಲ್ ಖಾಲಿ ಮಾಡಬೇಕು. ಸೊ ಈಗ ನೀನು ಏನು ಮಾಡಬೇಕು ಅಂತ ನಿನ್ಗೆ ಗೊತ್ತು ಅಂತ ಅನ್ಕೋತೀನಿ. ನಮ್ಮ ಮೀನು ಬಲೆಗೆ ಬಿತ್ತು. ಹಬ್ಬ, ಬರಗಾಲದಲ್ಲಿ ಮಳೆ ಬಂದಾಗಾಯ್ತು. ರಿಯಾ, ಎಷ್ಟು ಬೇಗ ಮಾಡಿಬಿಟ್ಟೆ ಅಮ್ಮ. ಹಾಕು ಹಾಕು, ನನ್ನ ಹೊಟ್ಟೆ ತುಂಬ ಹಸಿತಾ ಇದೆ. ನಿಮ್ಮೊಬ್ರಿಗೆ ಅಲ್ವಾ, ಸೊ ಕರೆಕ್ಟಾಗಿ 4 ದೋಸೆ ಮಾಡಿದೆ, ಅದಕ್ಕೆ ಕ್ವಿಕ್ಕಾಗಿ ಆಗೋಯ್ತು.